ಭಾರತದ ದಾಖಲೆಯನ್ನು ಮುರಿದ ಇತಿಹಾಸ ನಿರ್ಮಿಸಿದ ಪಾಕಿಸ್ತಾನ. ನಮಸ್ಕಾರಗಳು ಸ್ನೇಹಿತರೆ, ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಗಂಟೆನ ಹೊಡ್ರಿ ಅಂತ ಹೇಳ್ತಾ ಈಗ ನ್ಯೂಸ್ಗೆ ಹೋಗೋಣ. ಸ್ನೇಹಿತರೆ, ನಮ್ಗೆ ಈಗಾಗಲೇ ಗೊತ್ತು ವೆಸ್ಟ್ ಇಂಡೀಸ್ ಪಾಕಿಸ್ತಾನದ ಟೂರ್ನಲ್ಲಿ ಐತಿ. ಅದರಲ್ಲಿ ಈಗ ಮೊದಲನೇ ಟೆಸ್ಟ್ ಮ್ಯಾಚ್ ಮುಗಿದೈತಿ. ಸ್ನೇಹಿತರೆ, ಮೊದಲನೇ ಟೆಸ್ಟ್ ಮ್ಯಾಚು ಮುಲ್ತಾನ್ನಲ್ಲಿ ನಡೆದೈತಿ. ಇದು ಜನವರಿ 12ರಿಂದ ಸ್ಟಾರ್ಟ್ ಆಗಿ ಜನವರಿ 17ಕ್ಕೆ ಮುಗೀತು. ನಮ್ಗೆ ಗೊತ್ತು ನಿನ್ನೆ ತಾನೇ ಮುಗಿದು ಹೋಗೈತಿ. ಆದರೆ ಅದರಲ್ಲಿ ಪಾಕಿಸ್ತಾನ ಒಂದು ಹೊಸ ದಾಖಲೆಯನ್ನು ನಿರ್ಮಿಸೈತಿ. ಅದು ಇಂಡಿಯಾದ ದಾಖಲೆಯನ್ನು ಮುರಿದು ಹೊಸ ದಾಖಲೆಯನ್ನು ನಿರ್ಮಿಸೈತಿ. ಅದು ಯಾವ ದಾಖಲೆ ಅಂತ ಈಗ ನೋಡೋಣ ಸ್ನೇಹಿತರೆ. ಮೊದಲು ಬ್ಯಾಟ್ ಮಾಡಿದ ಪಾಕಿಸ್ತಾನ ಮೊದಲನೇ ಇನ್ನಿಂಗ್ಸ್ನಲ್ಲಿ 130 ರನ್ಗಳನ್ನು ಕಲೆ ಹಾಕಿತು. ಇನ್ನು ವೆಸ್ಟ್ ಇಂಡೀಸ್ ಮೊದಲನೇ ಇನ್ನಿಂಗ್ಸಲ್ಲಿ 137 ರನ್ನ ಕಲೆ ಹಾಕಿತು. ಅದೇ ರೀತಿಯಾಗಿ ಇನ್ನು ಎರಡನೇ ಇನ್ನಿಂಗ್ಸ್ ಆಡೋ ಮುಂದಾಗ ಪಾಕಿಸ್ತಾನ 157 ರನ್ಗಳನ್ನು ಕಲೆ ಹಾಕಿತು. ಇನ್ನು ವೆಸ್ಟ್ ಇಂಡೀಸು 123 ರನ್ ಕಲೆ ಹಾಕಿತು. ಅದರಲ್ಲಿ ಆಲ್ಔಟ್ ಆಗಿಬಿಟ್ರು 120 ರನ್ಗಳನ್ನ ಕಲೆ ಹಾಕಿ. ಈ ಮೂಲಕ ಪಾಕಿಸ್ತಾನ ಬರೋಬ್ಬರಿ 127 ರನ್ಗಳ ಅಮೋಘ ಗೆಲುವನ್ನು ಸಾಧಿಸಿತು. ಇದರಲ್ಲಿ ಏನು ಅಂಥ ವಿಶೇಷತೆಯಪ್ಪ ಅಂದ್ರೆ, ಇದರಲ್ಲಿ ಎಲ್ಲ ವಿಕೆಟ್ಗಳು ಏನದ ನೋಡು, ಅವು ಎಲ್ಲವನ್ನು ಸ್ಪಿನ್ನರ್ಗಳೇ ತೊಗೊಂಡಾರ. ವಿಕೆಟ್ಗಳನ್ನು ಯಾರೂ ಕೂಡ ವೇಗಿಗಳು ತೊಗೊಂಡಿಲ್ಲ. ಅದು ಒಂದು ದಾಖಲೆ ನಿರ್ಮಿತವಾಗೈತಿ. ಇನ್ನು ಇಂಡಿಯಾಗೆ ಯಾಕೆ ಕಂಪೇರ್ ಮಾಡಿ ಹೇಳಕತ್ತೀವಿ ದಾಖಲೆ ಅಂತ ನೋಡೋಣ ಸ್ನೇಹಿತರೆ. ಈ ಮ್ಯಾಚಲ್ಲಿ ಮೊದಲೇ ಇನ್ನಿಂಗ್ಸ್ ಏನು ವೆಸ್ಟ್ ಇಂಡೀಸ್ ಅವರು ಆಡಿದ್ರಲ್ಲ, ಅಲ್ಲಿ 137 ರನ್ಗಳು ಕಲೆ ಹಾಕಿದ್ರಲ್ಲ, ಅಲ್ಲಿ ಮೊದಲನೇ ಇನ್ನಿಂಗ್ಸ್ನಲ್ಲಿ ಸಾಜಿದ್ ಖಾನ್ 4 ವಿಕೆಟ್ ತೊಗೊಂಡ, ನಮೋನ್ ಅಲಿ 5 ವಿಕೆಟ್ ತೊಗೊಂಡ, ಅಬ್ರಾರ್ ಅಲಿ ಅವರು 1 ವಿಕೆಟ್ ತೊಗೊಂಡ್ರು. ಇದರಲ್ಲಿ ಸ್ಪಿನ್ನರ್ಗಳು 10 ವಿಕೆಟ್ಗಳನ್ನ ಸ್ಪಿನ್ನರ್ ತೊಗೊಂಡ್ರು. ಇದು ಒಂದನೇ ಇನ್ನಿಂಗ್ಸ್. ಇನ್ನು ಎರಡನೇ ಇನ್ನಿಂಗ್ಸ್ ಸಾಜಿದ್ ಖಾನ್ 5 ವಿಕೆಟ್ಗಳನ್ನ ತೊಗೊಂಡ. ಎರಡನೇ ಇನ್ನಿಂಗ್ಸ್ನಲ್ಲಿ ಅಬ್ರಾರ್ ಅಹ್ಮದ್ 4 ವಿಕೆಟ್ ತೊಗೊಂಡ. ಇನ್ನು ನಮೋನ್ ಅಲಿ 1 ವಿಕೆಟ್ ತೊಗೊಂಡು. ಇದರಲ್ಲಿ ಕೂಡ ಎಲ್ಲ ವಿಕೆಟ್ಗಳನ್ನು ಸ್ಪಿನ್ನರ್ಗಳೇ ತೊಗೊಂಡ್ರು, 10 ವಿಕೆಟ್ಗಳನ್ನು. ಈ ಮೂಲಕ ಟೆಸ್ಟ್ ಕ್ರಿಕೆಟ್ನಲ್ಲೇ ಇತಿಹಾಸದಲ್ಲೇ ಅತಿ ಹೆಚ್ಚು ಬಾರಿ ಸ್ಪಿನ್ನರ್ಗಳು ಎಲ್ಲ ವಿಕೆಟ್ಗಳನ್ನು ಕಬಳಿಸಿದ್ದಾರೆ ಅಂತಲೇ ಹೇಳ್ಬೋದು. ಇದು ಏನಪ್ಪ ಅಂದರೆ, ಇತಿಹಾಸದಲ್ಲೇ ಅತಿ ಹೆಚ್ಚು ಬಾರಿ ಎಲ್ಲ ವಿಕೆಟ್ಗಳನ್ನು ತೆಗೆದುಕೊಂಡಂಥ ತಂಡ ಅದು ಯಾವುದಾದ್ರೂ ಇದ್ರೆ ಅದು ಪಾಕಿಸ್ತಾನ ಮಾತ್ರ ಆಗೈತಿ. ಸ್ನೇಹಿತರೆ, ಈ ದಾಖಲೆ ಮೊದಲು ಯಾರ ಹೆಸರಿನಲ್ಲಿತ್ತಪ್ಪ ಅಂದ್ರೆ, ಅದು ಟೀಮ್ ಇಂಡಿಯಾ ಭಾರತದ ಹೆಸರಿನಲ್ಲಿತ್ತು ಈ ದಾಖಲೆ. ಅದು ಯಾವ ರೀತಿ ಅಂತ ಹೇಳಿ ನೋಡ್ಕೊಳ್ಳೋಣ ಸ್ನೇಹಿತರೆ. 1973ರಲ್ಲಿ ಇಂಗ್ಲೆಂಡ್ ವಿರುದ್ಧ ಎಲ್ಲ ವಿಕೆಟ್ಗಳನ್ನು ಸ್ಪಿನ್ನರ್ಗಳೇ ತೊಗೊಂಡ್ರು. ಇದರಲ್ಲಿ 20 ವಿಕೆಟ್ಗಳನ್ನು ಸ್ಪಿನ್ನರ್ಗಳೇ ತೊಗೊಂಡ್ರು. ಇದು ಮೊದಲನೇ ಬಾರಿಗೆ ಆಯಿತು, 1973ರಲ್ಲಿ ಮೊದಲನೇ ಬಾರಿಗೆ. ಇನ್ನು ಎರಡನೇ ಬಾರಿಗೆ 1976ರಲ್ಲಿ. ಇದು ನ್ಯೂಜಿಲ್ಯಾಂಡ್ ವಿರುದ್ಧ ಎಲ್ಲ ವಿಕೆಟ್ಗಳನ್ನು ಸ್ಪಿನ್ನರ್ಗಳೇ ತೊಗೊಂಡ್ರು. ಇನ್ನು ಮೂರನೇದ್ದು 2013ರಲ್ಲಿ ಆಸ್ಟ್ರೇಲಿಯಾ ವಿರುದ್ಧ 20 ವಿಕೆಟ್ಗಳನ್ನು ಸ್ಪಿನ್ನರ್ಗಳೇ ತೊಗೊಂಡ್ರು. ಇನ್ನು ನಾಲ್ಕನೇ ಬಾರಿ 2015ರಲ್ಲಿ ಸೌತ್ ಆಫ್ರಿಕಾ ವಿರುದ್ಧ ಎಲ್ಲ ವಿಕೆಟ್ಗಳನ್ನು ಸ್ಪಿನ್ನರ್ಗಳೇ ತೊಗೊಂಡ್ರು. ಅಲ್ಲಿ 20 ವಿಕೆಟ್ಗಳನ್ನ ತೊಗೊಂಡ್ರು. ಈ ಮೂಲಕ ಭಾರತ ಟೆಸ್ಟ್ನಲ್ಲಿ 20 ವಿಕೆಟ್ಗಳನ್ನು 4 ಬಾರಿ ತೊಗೊಂಡಿದ್ದು. ಈ ದಾಖಲೆ ಮೊದಲು ಯಾರ ಹೆಸರಲ್ಲಿ ಭಾರತ ಹೆಸರಿನಲ್ಲಿತ್ತು. ಈಗ ಪಾಕಿಸ್ತಾನ ಈ ದಾಖಲೆಯನ್ನು ಮುರಿದೈತಿ. ಇದು 5 ಬಾರಿ ವಿಕೆಟ್ಗಳನ್ನು ತೊಗೊಂಡೈತಿ. 5 ಬಾರಿ 20 ವಿಕೆಟ್ಗಳನ್ನ ತೊಗೊಂಡು ಇತಿಹಾಸವನ್ನು ನಿರ್ಮಿಸೈತಿ. ಅದಲ್ಲದೆ ಭಾರತ ರೆಕಾರ್ಡನ್ನು ಮುರಿದೈತಿ. ಇದೀಗ ಈ ದಾಖಲೆಯನ್ನು ಪಾಕಿಸ್ತಾನ ಯಶಸ್ವಿಯಾಗಿ ಮುರಿದು ಹಾಕೈತಿ, ನಮ್ಮ ಭಾರತದ ಸಾಧನೆಯನ್ನು. ಅದು ಯಾವ ರೀತಿ ಅಂತ ನೋಡೋಣ ಸ್ನೇಹಿತರೆ. ಮೊದಲನೇ ಬಾರಿಗೆ 1980ರಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ಪಾಕಿಸ್ತಾನ 20 ವಿಕೆಟ್ಗಳನ್ನು ಸ್ಪಿನ್ನರ್ಗಳೇ ತೊಗೊಂಡ್ರು. ಇದು ಮೊದಲನೇ ಬಾರಿಗೆ. ಇನ್ನು ಎರಡನೇ ಬಾರಿಗೆ 1987ರಲ್ಲಿ ಇಂಗ್ಲೆಂಡ್ ವಿರುದ್ಧ 20 ವಿಕೆಟ್ಗಳನ್ನು ಎರಡನೇ ಬಾರಿಗೆ ತಗೋತು. ಇನ್ನು ಮೂರನೇ ಬಾರಿಗೆ, ಮೂರನೇದ್ದು ನಾಲ್ಕನೇದ್ದು ಎರಡೂ ಒಂದೇ ಸಲ 2024ರಲ್ಲಿ ಇಂಗ್ಲೆಂಡ್ ವಿರುದ್ಧ 2 ಟೆಸ್ಟ್ಗಳಲ್ಲಿ 2 ಮ್ಯಾಚ್ಗಳಲ್ಲಿ ಪಾಕಿಸ್ತಾನನ 20 ವಿಕೆಟ್ಗಳನ್ನು ತೊಗೊಂಡ್ಬಿಡ್ತು. ಈ ಮೂಲಕ 4 ಸರಿ ಆಯಿತು ಈ ಮೂಲಕ. ಇನ್ನು 5ನೇ ಬಾರಿಗೆ ಮೊನ್ನೆ ನಡೆದಂಥ ಟೆಸ್ಟ್ ಮ್ಯಾಚಲ್ಲಿ 2025ರಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ಎಲ್ಲ ವಿಕೆಟ್ಗಳನ್ನು 20 ವಿಕೆಟ್ಗಳನ್ನು ಸ್ಪಿನ್ನರ್ಗಳೇ ತೊಗೊಂಡ್ರು. ಈ ಮೂಲಕ ಇತಿಹಾಸವನ್ನು ನಿರ್ಮಿಸಿತ್ತು. ಟೆಸ್ಟ್ನಲ್ಲಿ ಪಾಕಿಸ್ತಾನ ಸ್ಪಿನ್ನರ್ಗಳು 5 ಬಾರಿ 20 ವಿಕೆಟ್ಗಳನ್ನು ಕಬಳಿಸಿ ಈಗ ಒಂದು ಇತಿಹಾಸವನ್ನು ನಿರ್ಮಿಸಿದರು. ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ. ಈ ಮುಂದೆ ಆದರೂ ಇಂಡಿಯಾದ ಸ್ಪಿನ್ನರ್ಗಳು ಈ ದಾಖಲೆಯನ್ನು ಮುರಿತಾರೆ ಅಂತ ಹೇಳ್ಕೊಂಡು ಏನಂತ ನೋಡೋಣ ಸ್ನೇಹಿತರೆ.